ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಅರೆ ಹೊಟ್ಟೆ ಊಟ ಮಾತ್ರ ಸಿಗ್ತಾ ಇದೆ. HD ಕೋಟೆಯ ಕಸ್ತೂರ್ಬಾ ವಸತಿ ಶಾಲೆಗೆ ಬಿಇಒ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಬಿಇಒ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ವಿದ್ಯಾರ್ಥಿನಿಯರಿಗೆ ಊಟ ಸಿಗ್ತಾ ಇಲ್ಲ, ಅರೆ ಹೊಟ್ಟೆ ಮಾತ್ರ ಊಟ ಸಿಗ್ತಾ ಇದೆ ಅನ್ನೋಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಮಾಡಿತ್ತು. ಈಗ ಅದರ ಬೆನ್ನಲ್ಲೇ ಬಿಇಒಗೆ ಕಾಂತರಾಜು ಭೇಟಿ ಕೊಟ್ಟು ಮಕ್ಕಳ ಜೊತೆ ಮಾತನಾಡಿ ಸಮಸ್ಯೆಯನ್ನ ಆಲಿಸಿ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಸಾಧ್ಯನೋ ಅದನ್ನ ಮಾಡ್ತಾ ಇದ್ದಾರೆ. ತಕ್ಷಣದಿಂದಲೇ ದಿನಸಿ ಪದಾರ್ಥ ಸರಬರಾಜು ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಮಧ್ಯಾಹ್ನದಿಂದಲೇ ಪೂರ್ಣ ಪ್ರಮಾಣದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಈ ರೀತಿ ಆಗದಂತೆ ನೋಡಿಕೊಳ್ಳೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೇಯ್ತಿರ್ಲಿಲ್ಲ. ಓಲೆ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆ ತುಂಬ ಇಲ್ಲ. ಮತ್ತೆ ಹಂಗೆ ಏನ್ ಮಾಡ್ತಿದ್ರು? ಉಪವಾಸನ ಇರ್ತಿದ್ರೆ ಅರ್ಧಂಬರ್ಧ ತಿಂದ್ಬಿಟ್ಟು. ಇವಾಗ ಏನಾಗಿದೆ? ರೇಷನ್ ಇಲ್ಲ. ಅದಕ್ಕೆ ಅಷ್ಟೆಲ್ಲ ಇರಲ್ವಾ? ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೇ? ಹಾಂ, ಕಾಳುಗಳು ಏನಿಲ್ಲ. ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೇ? ಹಾಂ, ಕಾಳುಗಳು ಏನಿಲ್ಲ. ಓಲೆ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆ ತುಂಬ ಇಲ್ಲ. ಮತ್ತೆ ಹಂಗೆ ಏನ್ ಮಾಡ್ತಿದ್ರು? ಉಪವಾಸನ ಇರ್ತಿದ್ರೆ ಅರ್ಧಂಬರ್ಧ ತಿಂದ್ಬಿಟ್ಟು. ಇವಾಗ ಏನಾಗಿದೆ? ರೇಷನ್ ಇಲ್ಲ. ಅದಕ್ಕೆ ಅಷ್ಟೆಲ್ಲ ಇರಲ್ವಾ? ಅಂತದ್ದು ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಿದವ್ರು. ತೊಂದರೆ ಆಗೈತಿ, ಆಗಲ್ವಾ? ಯಾರೋ ಇರೋ ಅಂತಾರೆ ತಗೊಂತಾರೆ, ಇಲ್ದವ್ರು ತಗೋ ಹೋಗ್ಬೇಕು ಅಂದ್ರೆ ಭಾರಿ ಕಷ್ಟನೇ ಅಲ್ವಾ? ನೀವೇ ಏನು ಟೋಟ್ಲು ಮಾಡಿ. ಜಾಸ್ತಿ ಆಗೈತಿ, ಎಲ್ಲ ಬೆಲೆ ಜಾಸ್ತಿ ಆಗೈತಲ್ಲ, ನಾವು ಹೆಂಗೆ ಜೀವನ ಮಾಡೋದು? ನಾವು ಅಲ್ಲಿ ಇಲ್ಲಿ ಗುಡ್ಡೆ ಹಾಕ್ಯಂಡು ವ್ಯಾಪಾರ ಮಾಡೋದು, ಅವರೇನು ಎರಡೆರಡು ಕಾಸು ಕೊಟ್ಟೋಯ್ತಾರ? ಎಲ್ಲರಿಗೂ ಕಷ್ಟನೇ. ಅದೇ ಹಳ್ಳಿ ರೈತರು ಕೊಡ್ತಾರಂತ, ಅವ್ರಿಗೆ ಕೊಡಲಿ ಬಿಡಿ. ರೈತರು ಕಷ್ಟಪಡ್ತಾರೆ, ಅವ್ರಿಗೆ 5 ರೂಪಾಯಿ ಜಾಸ್ತಿ ಕೊಡಲಿ, ನಾವು ಬೇಡ ಅನ್ನಲ್ಲ. ಅವ್ರಿಗೆ ಸಿಗಬೇಕು. ಡೈರಿಯರ್ಗಿನ್ನ ಕಷ್ಟಪಡೋರು ಹಳ್ಳಿಯರು, ಅವ್ರಿಗೆ ಸಿಗಬೇಕು. ಏನೇ ಆದರೂ ಅಷ್ಟೇ, ಅವ್ರಿಗೆ ಸಿಕ್ಕಿದ್ರೆ ನಮಗೆ ಉಪಕಾರ. ಈಗ ಡೈರಿಯರಿಗೆ ಕೊಟ್ಟರೆ ಏನು ಪ್ರಯತ್ನ? ಡೈರಿಯರ್ ಎಲ್ಲರೂ ತಗೋತಾರೆ, ಬರೀ ಕುತ್ಕೊಂಡು ಮಾಡ್ತಾರೆ. ಕಷ್ಟಪಡೋರು ರೈತರು. ಮುನಿರತ್ನ ಅವರು ಮಾತನಾಡಿದ್ರು. ಈಗ ಅದರ ಬಗ್ಗೆ ಸ್ಥಳ ಮಹಜರು ಕೂಡ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೇವಿತ್. ಡೀಟೇಲ್ಸ್ಗಾಗಿ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಯಾವ ರೀತಿ ಕೃತ್ಯವನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೆಲ್ಲನೂ ವಿವರವಾಗಿ ಹೇಳಿದ್ರು. ಜೊತೆಗೆ ಇನ್ನು ಮುಂದೇನಾದರೂ ಶಾಂತಿಯುತವಾಗಿ ನಾಗಮಂಗಲ ಇರಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಆದರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು. ಅದ್ರ ಜೊತೆಗೆ ಅಮಾಯಕರನ್ನು ಬಂಧನ ಮಾಡಿದಿರಿ, ಅವ್ರನ್ನ ಬಿಡಬೇಕು. ಯಾಕೆಂದರೆ ಅಮಾಯಕರು ಮನೇಲಿದ್ದಂಥವ್ರನ್ನ ತಗೊಂಡೋಗಿ ನೀವು ಜೈಲಿಗೆ ಕಳಿಸಿದ್ದೀರಿ, ಇದು ಸರಿಯಲ್ಲ, ಅಂಥವ್ರನ್ನ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಅಂತಿಮವಾಗಿ ಏನೋ ಮಾತನಾಡಿದಂಥ ಚಲುವರಾಯಸ್ವಾಮಿ ಅವರು ಅಮಾಯಕರೇನೋ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿರೋದಂತೂ ನಿಜ. ಅಂಥವ್ರನ್ನ ಚಾರ್ಜ್ ಶೀಟ್ ವೇಳೆ ಅವರ ಹೆಸರನ್ನು ಕೈ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಚಲುವರಾಯಸ್ವಾಮಿ ಅವರು ಒಂದಷ್ಟು ರಾಜಕೀಯ ಮಾಡೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಈಗ ಒಂದು ಘಟನೆ ಆಗಬಾರ್ದಾಗಿತ್ತು, ಆಗೋಗಿದೆ. ಆದರೆ ಈ ಥರದೊಂದು ಘಟನೆ ಮುಂದೆ ಆಗಬಾರ್ದು ಅಂದರೆ ರಾಜಕೀಯ ಇದರಲ್ಲಿ ಆಗಬಾರ್ದು, ರಾಜಕೀಯ ಮಿಶ್ರಣ ಆಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಜೊತೆಗೆ ಏನು ನಿನ್ನೆ ಕುಮಾರಸ್ವಾಮಿ ಅವರು ಒಂದಷ್ಟು ಟೀಕೆ ಮಾಡಿದರು, ಅದಕ್ಕೂ ಕೂಡ ಸಾಫ್ಟಾಗಿ ಉತ್ತರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅವರು ನಿನ್ನೆ ಪರಿಹಾರವನ್ನು ಕೊಟ್ಟೋಗಿದ್ದಾರೆ, ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಜೊತೆಗೆ ನಾವು ಕೂಡ ಅವರಿಗೆ ಪರಿಹಾರವನ್ನು ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಿದ್ಧ ಮಾಡಿ ಕಳಿಸ್ತೀವಿ. ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಶಾಂತಿ ಸಾಧಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾಗ್ತವೆ ಅಂತ ಹೇಳಿದ್ರು. ಜೊತೆಗೆ ಏನು ನಾಳಿದ್ದು ಸೋಮವಾರ ಮುಸ್ಲಿಮರ ಹಬ್ಬ ಇದೆ, ಅವತ್ತು ಕೂಡ ಒಂದಷ್ಟು ಬಂದೋಬಸ್ತನ್ನು ಮಾಡ್ಕೊಂಡು ಇಡೀ ಸಮಾಜವನ್ನು ಶಾಂತಿಯುತವಾಗಿ ನೆಲೆಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕಾಗಿ ಅಧಿಕಾರಿಗಳು ಒಂದಷ್ಟು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಾರ್ವಜನಿಕರಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ಗಾಗಿ ನಾಗಮಂಗಲದ ಘಟನೆಯಲ್ಲಿ ಬದ್ರಿಕೊಪ್ಪಲಿನ ಶ್ರೀನಿವಾಸ್ ಅನ್ನೋಂಥ ಹುಡುಗನೊಬ್ಬನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಪೊಲೀಸರು. ಆತನ ತಾಯಿ ಹೇಳ್ತಾ ಇದ್ದಾರೆ, ನನ್ನ ಮಗ ಅವತ್ತು ಇರಲೇ ಇಲ್ಲ, ಆ ಘಟನೆಯಲ್ಲಿ ಪಾಲ್ಗೊಳ್ಳಲೇ ಇಲ್ಲ ಅಂತ. ಪ್ರಕರಣದಲ್ಲಿ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ, ಬದ್ರಿಕೊಪ್ಪಲಿನ ಶ್ರೀನಿವಾಸ್. ಆದರೆ ಆತನ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅವತ್ತು ಇರಲೇ ಇಲ್ಲ, ಅದು ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ತಾಯಿ ಕೆಂಪಮ್ಮ ಸಚಿವ ಚೆಲುವರಾಯಸ್ವಾಮಿ ಅವ್ರನ್ನ ತರಾಟೆ ತಗೊಂಡಿದ್ದಾರೆ. ಗಲಾಟೆ ನಡೆದಾಗ ನನ್ನ ಮಗ ಅಲ್ಲಿ ಇರಲೇ ಇಲ್ಲ, ನನ್ನ ಮಗನಿಗೆ ಹೊಡೆದು ಎಳ್ಕೊಂಡು ಹೋದ್ರು, ಇಡೀ ಶಾಪ ಹಾಕ್ತಾ ಇದ್ದಾರೆ ಆತನ ತಾಯಿ. ನನ್ನ ಮಗ ತಪ್ಪೇ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂತ ಕೆಂಪಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ಅವತ್ತು ಸಾಯಂಕಾಲ 6:45ರಿಂದ ರಾತ್ರಿ 9:30ವರೆಗೂ ನಮ್ಮ ಹೊಸ ಮನೆ ಹತ್ರ ಇದ್ದ, ಅಲ್ಲಿ ಹೋಗೇ ಇಲ್ಲ ಅವನು. ಗೊತ್ತಾಗಲ್ಲ ನಮ್ಮ ಮಕ್ಕಳಿಗೆ ಅಯ್ಯೋ ಅನ್ಸೋದೆ ಗೊತ್ತಾಗಿರೋದು ಮನೆ ಹಾಳಾಗ ಊಟನೇ ಮಾಡಿಲ್ಲ ಅವ್ರಿಗೆ ತಗಲಿ ಅವ್ರ ಮಾನ ಮರ್ಯಾದೆ ಬೇಡವಾ, ಅವ್ರು ಅದಕ್ಕೋಸ್ಕರನೇ ಇರೋರು. ಅದಕ್ಕೆ ಗೆದ್ಯಕ್ ಮಾತ್ರ ಇನ್ನೊಬ್ರು ಸಪೋರ್ಟ್ ಬೇಕಾ? ಓಟ ಇವತ್ತ ನಮ್ಮ ಮಕ್ಕಳನ್ನ ಬೇಡಂಗ್ ಮಾಡೋರೆ ಮಿನಿಸ್ಟರ್ಗಳು. ಬೇಕು ಅಂತ ಸಹಾಯ ಮಾಡ್ಕೊಳ್ಳೋದು, ಬೇಕಿಲ್ದದೆ ಕುತ್ತಿಗೆ ಕೂತ್ಕೊಳ್ತದ್ದು. ಈ ಕಾಂಗ್ರೆಸ್ ಬರಲಾಗೆ ಅರ್ಧ ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್. ನನ್ನ ಮಗನ್ನೇ ಬೇಡಂಗ್ ಎಲ್ಲರೂ ಒಂದೇ ಕಡೆ, ಮುಸ್ಲಿಂ ಬೇರೆ ನಾವು ಬೇರೆ ಏನಿಲ್ಲ, ಎಲ್ಲ ಒಂದೇ. ನಾಗಮಂಗಲದ ಗಲಭೆಯಲ್ಲಿ ಅಮಾಯಕರನ್ನ ಪೊಲೀಸ್ನವರು ಬಂಧನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಮಾಯಕರನ್ನ ಪೊಲೀಸ್ನವರು ಬಂಧನ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಸಚಿವ ಚೆಲುವರಾಯಸ್ವಾಮಿ ಅವರೇ ಒಪ್ಕೊಂಡಿದ್ದಾರೆ. ಶ್ರೀನಿವಾಸ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆತ ಆ ಗಲಾಟೆಗೆ ಹೋಗಿಲ್ಲ ಅನ್ನೋದನ್ನು ವಿಡಿಯೋ ಸಹಿತ CCTV ವಿಡಿಯೋ ಸಹಿತ ಪೊಲೀಸರಿಗೆ ಮಾಹಿತಿ ನೀಡಿದರೂ ಕೂಡ ಆತನನ್ನು ಚಾರ್ಜ್ ಶೀಟ್ನಲ್ಲಿ ಫಿಟ್ ಮಾಡಿದ್ದಾರೆ. ಆತನ ಮೇಲೆ FIR ಬುಕ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶ್ರೀನಿವಾಸ್ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ಮಗನನ್ನು ಬಂಧನ ಮಾಡೋದಕ್ಕೆ ಪೊಲೀಸ್ನವರು ಎಷ್ಟು ಗಂಟೆಗೆ ಬಂದಿದ್ರು? 2 ಗಂಟೆ ಸ್ವಾಮಿ. 2 ಗಂಟೆಗೆ ಬಂದು ಕಾದ ಜೇಡ್ದೆ ಅವರೇ ಮೀಟ್ ಬಿಟ್ಟು ನುಗ್ಗಿದ್ರು ಒಳಗೆ. 7 ಜನನೋ 8 ಜನನೋ ಒಳಗೆ ಬಂದೇಟ್ಕೆ ಯಾರು ಅಂತ ಈಚೆಗೆ ಬಂದೆ ರೂಮಿಂದ. ಈಚೆಗೆ ಬಂದೇಟ್ಕೆ ನನ್ನ ಮಗನ ಬನ್ನಿ ಹಿಡ್ಕೊಂಡು ಎಳ್ದಾಡ್ತಿದ್ರು. ಯಾಕೆ ಎಳ್ದಾಡ್ತೀರಿ ಅಂದರೆ ರೂಲ್ ದೋಣಿ ಎತ್ತಿದ್ರು. ರೂಲ್ ದೋಣಿ ಎತ್ತದೆ ಮಧ್ಯಕ್ಕೆ ಹೋದೆ, ಹಂಗೂ ಸುಮಾರಾಗಿ ನನಗೆ ಬೀಳ್ತು. ಅವನಿಗೆ ತಗಲಿಲ್ಲ, ಬಟ್ಟೆ ಹಾಕೊಳಕ್ಕೂ ಬಿಡ್ತಿರ್ಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಸಹ ಅಂತ ಬಡ್ಕೊಂಡು ಎದ್ದುಬಿಟ್ಟ. ನಾನು ಏನು ತಪ್ಪು ಮಾಡಿದ್ದೀನಿ ಸಹ ಅಂತ ಬಡ್ಕೊಂಡು ಎದ್ದುಬಿಟ್ಟು ಅಲ್ಲಿ ನಿಂತ್ಕೊಂಡು ನಾನು ಬಟ್ಟೆ ಹಾಕೊಳ್ಳೋಗಂಟ್ಲಾರ ಬುಡಿಯಿಂದಿದ್ದಕ್ಕೆ ಬಟ್ಟೆ ಪ್ಯಾಂಟು ಶರ್ಟು ಹಾಯ್ಕೊಂಡು, ಅಮ್ಮ ನೀನು ಹೆದರ್ಕೋಬೇಡ ಅಳಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆದರೆ ಯಾಕೆ ಕರ್ಕೊಂಡು ಹೋಗ್ತೀರ ಅಂತ ಕೇಳಿದ್ರೆ ನಾಗಮಂಗಲನೇ ಹತ್ಕೊಂಡು ಉರಿತಾದೆ, ಯಾಕೆ ಅಂತ ಕೇಳ್ತೀಯ, ಒತ್ತರಿ ಕೇಳ್ತೀನಿ ಬಾರಮ್ಮ ಅಂತ ಅಂದರು. ಆದರೂ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಹೊಡ್ಕೊಂಡು ಕರ್ಕೊಂಡು ಹೋದ್ರು. ಆದರೆ ನಮ್ಮ ಎತ್ತು ತಾಯಿ ಮುಂದೆ ಹೊಡಿತೀರಲ್ಲ ಅಂದರೆ ನಿಮ್ಮನ್ನು ಹಾಕ್ತೀವಿ ಒಳಿಕೆ ಅಂದರು. ಆದರೆ ಇದೆಲ್ಲ ಪ್ರೀ ಪ್ಲ್ಯಾನೇ ಮಾಡ್ತಿರೋದು ಕಣ್ಸ. ಅವ್ರು ಮಾಡಿರೋದು ಸಾಬರು ಪೊಲೀಸ್ನವರು, ಇಲ್ಲಿ ಪೊಲೀಸ್ನವರೆಲ್ಲ ಮಳವಳ್ಳಿ ಪೊಲೀಸ್ನವ್ರು ಕರ್ಸವ್ರೆ ಹೊಡ್ಸೋಕ್ಕೆ ನಮ್ಮ ಮಕ್ಕಳಿಗೆ. ಇದು ಸ್ವಾಮಿಗೌಡ ಮಾಡಿರೋ ಕೆಲಸನೇ. ಇದು ಮಾಡದೆ ನನ್ನ ಮಗನ ಯಾರೂ ಹೇಳ್ಕೊಂಡೋಗಲ್ಲ. ನನ್ನ ಮಗ ಯಾವ ಗಲಾಟೆಗೆ ಯಾವತ್ತು ಈ ನಾಗಮಂಗಲದಲ್ಲಿ ಒಂದೇ ಒಂದು ಸಣ್ಣ ಕೇಸ್ ಇಲ್ಲ ನನ್ನ ಮಗಂತ. ಸ್ವಾಮಿಗೌಡ ಅಂದರೆ ಯಾರು? ಚೆಲುವರಾಯಸ್ವಾಮಿ ಅವರು. ಸ್ವಾಮಿ ನನ್ನ ಮಗನ ಲಾಸ್ಟಲ್ಲಿ ನನ್ನ ಮಗನ ಹೇಳ್ಕೊಂಡೋಗಿರೋದು. ನಾವು ಸ್ವಾಮಿಗೌಡ ಅಂತೀವಿ, ಚೆಲುವರಾಯ ಸ್ವಾಮಿ ಅಂತ ಯಾವತ್ತೂ ಒಂದಿಲ್ಲ ಅವನ್ನ. ನಾವೇ ಅಲ್ಲಿ ಬಂದು ಬಿಡಿಸ್ತಾನೆ, ನಾವು ಬಿಡಿಸ್ತೀವಮ್ಮ, ನೀವು CC ಕ್ಯಾಮ್ರಾ ಕೊಟ್ಟ ಮೇಲೆ ಬಿಡಿಸ್ತೀವಿ, ಏನು ಮಾಡಲ್ಲ ಅಂತ ಸಂತಕ ಹೇಳ್ಬಿಟ್ಟು ಸಂದೇಲಿ ಬಿಡ್ತೀನಿ ಅಂದ್ಬಿಟ್ಟು ಎಲ್ಲರೂ ತಪ್ಪು ಮಾಡಿರೋರನ್ನೇ ಒಳಗೆ ಹಾಕಿರೋದು ಅಂತ ಇವತ್ತು ನ್ಯೂಸಲ್ಲಿ ಹೇಳ್ತಾವನೆ. ಅವ್ನಿಗೆ ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ. ಅವ್ನು ನಿಜವಾಗ್ಲೂ ಅವ್ನಿಗೆ ಒಳ್ಳೇದಾಗಲ್ಲ. ಅವನ ಮಗ ಅವನ ಹೆಂಡ್ತಿ ಸತ್ತಾಗಲೇ ಅವ್ನಿಗೆ ನೋವು ಗೊತ್ತಾಗೋದು. ನನ್ನ ನೋವು ಏನು ಅಂತ. ನಾನು ಇರೋದು ಒಂದು ಮಗ, ಗಂಡ ಇಲ್ಲ. ನನ್ನ ಮಗ ಇರೋದು ಒಬ್ಬ ಮಗನ ಎಳ್ಕೊಂಡು ಎಳ್ದಾಡಿ ಹೊಡ್ಕೊಂಡು ಕರ್ಕೊಂಡು ಹೋಗೋರೆ. ಇವತ್ತು ನನ್ನ ಮಗ ಬಿಡೋವರೆಗೂ ನಾವು ಏನು ಆಗಬೇಕು, ಏನು ದಿಕ್ಕ್ಯಾರು ನಮಗೆ. ನಾನು ಒಬ್ಬಳೇ ಇದ್ದೀನಿ. ಈಗ ನೆಂಟ್ರಿಸ್ಟ್ರು ಬಂದು ಕಣ್ಣೀರು ಹಾಕ್ತಾಳೆ ಅಂತ ನಾವು ಸಮಾಧಾನ ಹೇಳ್ಬಿಟ್ಟು ಹೋಯ್ತಾರೆ. ನನಗೆ ಯಾರು ದಿಕ್ಕು? ಏನು ಬೇಕು ಅಂತ ಮಾಡಿರೋದೇ ಸ್ವಾಮಿ. ನನಗೆ ನನ್ನ ಮಗನ್ನ ಬೇಕು ಅಂತ ಲಾಸ್ಟಲ್ಲಿ ಹೆಸ್ರು ಹೇಳಿ ಕರ್ಕೊಂಡೋಗಿ ಚಾರ್ಜ್ ಶೀಟ್ ಹಾಕವ್ರೆ, FIR ಮಾಡವ್ರೆ. ನಾವು CC ಕ್ಯಾಮ್ರಾ ಕೊಟ್ಟಿದ್ವಿ. ಡಾಕ್ಟ್ರು ಮಂಡ್ಯಕ್ಕೆ ಹೋಗಿ ಈಗ ಹೋದ ತಿಂಗಳು ಹುಷಾರಿರಲಿಲ್ಲ, ಮಂಡ್ಯಕ್ಕೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಬಂದಿರೋ ಫಾರಮ್ಗಳು ಕೊಟ್ಟಿದ್ದೀವಿ. ಆಸ್ಪತ್ರೆದ ಹುಷಾರಿಲ್ಲ, ಅವನಿಗೆ ಕಾಲು ಊದ್ಕೋತಿದ್ದ ಮಂಡಿಯಿಂದ ಕೆಳಿಕೆ. ಅದೆಲ್ಲನೂ ಕೊಟ್ಟು ನನ್ನ ಮಗನ್ನ ಬಿಟ್ಟಿಲ್ಲ. ಇವತ್ತು ನನಗೆ ಎಷ್ಟು ನೋವು ಅದೇ ಅಂತ ಯೋಚನೆ ಮಾಡಿ ನನಗೆ ಸಾಕಾಗೋಗದೆ. ಕೈ ತಡ್ಕೊ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.